ಆತ್ಮೀಯರೇ ನಮಸ್ಕಾರ. ನಾನು ಕಟೇರ್ ಸ್ವಾಮಿ 76 ವೆಂಕಟಪುರ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿರ್ತೀರಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ನಾನು ಈಗಾಗಲೇ ಈ ಹಿಂದೆ ಅಂದರೆ ಸ್ಫೂರ್ತಿದಾಯಕ ವಿಡಿಯೋಗಳನ್ನು ಆ ವಿಷಯಗಳ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೆ. ಮಧ್ಯದಲ್ಲಿ ಆ ವಿಡಿಯೋಗಳನ್ನ ನಾನು ಮಾಡೋಕ್ಕಾಗಲಿಲ್ಲ, ಸ್ಟಾಪ್ ಮಾಡಿಬಿಟ್ಟೆ. ಮತ್ತೆ ಆ ವಿಡಿಯೋಗಳನ್ನು, ಸ್ಫೂರ್ತಿದಾಯಕ ವಿಡಿಯೋಗಳನ್ನು ಮತ್ತು ವಿಷಯಗಳನ್ನು ಹೊಸದಾಗಿ ಇರುವಂಥವನ್ನ ತಿಳಿಸ್ಬೇಕಂತೇಳಿ ಇವತ್ತಿನ ದಿನ ಜನವರಿಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡು ಇವತ್ತಿನ ಮೊದಲೇ ವಿಡಿಯೋನ ನಾನು ಮಾತಾಡ್ತಾ ಇದ್ದೀನಿ. ಈ ಒಂದು ಹೊಸ ವರ್ಷ ನಮ್ಮ ಒಂದು ಜನವರಿ 1 ದಿನಾಂಕ, ಕ್ಯಾಲೆಂಡರ್ ಹೆಂಗೆ ಬದಲಾವಣೆ ಆಗುತ್ತೆ ಆ ಥರ ಒಂದು ಬದಲಾವಣೆ ದಿನಾಂಕ ಅಲ್ಲ. ನಮ್ಮ ಒಂದು ಪ್ರತಿದಿನ ಪ್ರತಿ 1ನೇ ತಾರೀಕು ಯಾವ ರೀತಿ ಬರುತ್ತೆ ಅದೇ ಥರನೇ ಇದು ಕೂಡ ಜನವರಿ 1 ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಜನವರಿ 1 ಅನ್ನೋದು ಅಂತ 1ನೇ ತಾರೀಕು ಅನ್ನೋದು ರೀಸೆಟ್ ಇದ್ದಾಗೆ. ಅಂದರೆ ನಮ್ಮ ಒಂದು ಹಿಂದೇನು ಆಗಿರ್ತದನ್ನ ಅದನ್ನೆಲ್ಲದನ್ನ ಬಿಟ್ಬಿಟ್ಟು ರೀಸೆಟ್. ಅಂದರೆ ರೀಸೆಟ್ ನಾವೀಗ ನಮ್ಮ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ರೀಸೆಟ್ ರಿಫ್ರೆಶ್ ಅಂತ ಹೇಗೆ ಮಾಡ್ತೀವಿ ಅದೇ ಥರನೇ ಜನವರಿ 1ರಿಂದ ರೀಸೆಟ್ ಮಾಡ್ಕೊಳ್ಳೋದು. ನಾವೇನಾದರೂ ಬಿಟ್ಟಿದ್ರೆ ಮತ್ತು ಅಥವಾ ಹೊಸದಾಗಿ ಏನಾದರೂ ಯೋಜನೆಗಳು ಮಾಡ್ಕೊಂಡಿದ್ರೆ, ಸಂಕಲ್ಪ ಮಾಡ್ಕೊಂಡಿದ್ರೆ ಅದನ್ನ ಒಂದು ನಿಯಮಿತವಾಗಿ ಒಂದು ಬದ್ಧತೆಯಲ್ಲಿ ಮಾಡುವುದಂತ ಒಂದು ಜನವರಿ 1 ಅಂತ ನಾವು ಅಂದ್ಕೊಂಡಿರ್ತೀವಿ. ಹಾಗಾಗಿ ನಾವೇನಾದರೂ ಸಂಕಲ್ಪಗಳು ಈಗಾಗಲೇ ನಾವು ರೆಡಿ ಮಾಡ್ಕೊಂಡಿದ್ರೆ ಆ ಸಂಕಲ್ಪಗಳನ್ನು ಈ ವರ್ಷ ಪೂರ್ತಿಗೊಳಿಸೋಣ. ನಮ್ಮ ಗುರಿಗಳು ನೀವು ಏನು ಅನ್ಕೊಂಡಿದ್ವಿ ಅವನ್ನೆಲ್ಲವನ್ನ ನಾವು ಈಡೇರಿಸ್ಕೊಳ್ಳೋಣ. ಜೊತೆಗೆ ಹೋದ ವರ್ಷ ನಾವೇನು ಸಂಕಲ್ಪ ಮಾಡ್ಕೊಂಡಿದ್ವಿ ಅವೇನಾದ್ರೂ ಕೈ ಬಿಟ್ಟಲ್ಲಿ ಅವು ಯಾಕೆ ಕೈ ಬಿಟ್ಟಿವಿ, ಅದರಿಂದ ಏನು ಫೇಲ್ ಆಯಿತು ಅದನ್ನ ತಿಳ್ಕೊಂಡು ಅವುಗಳನ್ನ ಕೂಡ ಸಾಧ್ಯವಾದರೆ ಅವುಗಳನ್ನ ತಗೊಂಡು ಕೂಡ ನಾವು ಆ ಕೆಲಸಗಳನ್ನ ನಾವು ಮಾಡೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ವರ್ಷ 2026 ಜನವರಿ ನಿಮ್ಗೆಲ್ಲರಿಗೂ 2026 ಎಲ್ರಿಗೂ ಒಂದು ಒಳ್ಳೆ ಅವಕಾಶನ ಸದುಪಯೋಗ ಮಾಡಿಕೊಡ್ಲಿ. ಹಾಗೆ ಹೊಸ ಸ್ಕಿಲ್ಗಳನ್ನ ಕೊಡ್ಲಿ. ಹಾಗೆ ಒಳ್ಳೆ ಆರೋಗ್ಯ, ಒಳ್ಳೆ ಶಾಂತಿ, ಒಳ್ಳೆ ಸುಖ, ಒಳ್ಳೆ ನೆಮ್ಮದಿ ಕೂಡ ನೀಡ್ಲಿ 2026 ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಆ ಸಂಕಲ್ಪವನ್ನ ನಾನು ಕೂಡ ಈಗ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ನನ್ನ ಒಂದು ಈಗೇನು ವಿಡಿಯೋಗಳನ್ನ, ಸ್ಫೂರ್ತಿದಾಯಕ ವಿಡಿಯೋಗಳನ್ನ ಮತ್ತೆ ನಾನು ಮೊದಲೇನಂತೆ ಪ್ರಾರಂಭ ಮಾಡ್ಬೇಕಂತ ಇದ್ದೀನಿ. ಆ ಒಂದು ವಿಡಿಯೋಗಳಿಗೆ ನಿಮ್ಮೆಲ್ಲರ ಒಂದು ಸಹಕಾರ, ಪ್ರೋತ್ಸಾಹ, ಕರುಣೆ ಎಲ್ಲ ಬೇಕಾಗ್ತದೆ. ಹಾಗೆ ಜೊತೆಗೆ ಲೈಕ್ ಅಂಡ್ ಕಮೆಂಟ್, ಹಾಗೆ ಶೇರ್, ಹಾಗೆ ಸಬ್ಸ್ಕ್ರೈಬ್ ಕೂಡ, ಹಾಗೆ ಫಾಲೋ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ತಮ್ಮೆಲ್ಲರ ಒಂದು ಸಹಕಾರ ಬೇಕು. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಕಟೇರ್ ಸ್ವಾಮಿ 76 ವೆಂಕಟಪುರ, ಈ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಹೆಸರನ್ನ ಟೈಪ್ ಮಾಡಿದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಬರ್ತದೆ. ನಾನು ಏನು ಯೂಟ್ಯೂಬಲ್ಲಿ ಏನು ಹೊಸದಾಗಿ ನಾನು ವಿಡಿಯೋ ಆಗಿರ್ಬೋದು, ನಾನು ಏನು ಮಾಡ್ತೀನಿ ಅದನ್ನೆಲ್ಲ ನೀವು ನೋಡ್ಬೋದು. ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಟೇರ್ ಸ್ವಾಮಿ 76 ವೆಂಕಟಪುರ, ಈ ಒಂದು ಇನ್ಸ್ಟಾಗ್ರಾಮ್ನ ನನ್ನ ಹೆಸರಿನ ಮೂಲಕ ನೀವು ಫಾಲೋ ಮಾಡ್ಬೋದು. ಪ್ರತಿಯೊಂದು ವಿಡಿಯೋನ ಅಥವಾ ಪ್ರತಿಯೊಂದು ಏನೇ ನಾನು ಒಂದು ಹೊಸದಾಗಿ ಕಲ್ತಿರೋದನ್ನ ನಾನು ಅಲ್ಲಿ ವಿಡಿಯೋ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀನಿ. ಹಾಗಾಗಿ ಎಲ್ಲರೂ ನನ್ನ ಒಂದು ಪೇಜನ್ನು ಫಾಲೋ ಮಾಡಿರ್ತಾ ಹೇಳ್ತಾ ನನ್ನ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.